ಓಂ ಮಹಾಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ಮಂಗಳ ದ್ರವ್ಯಗಳಿರ್ಬೋದು, ಪೂಜಾ ಒಂದು ವಸ್ತುಗಳು, ಸಾಮಗ್ರಿಗಳು, ಪೂಜೆಗೆ ಉಪಯೋಗಿಸ್ಕೊಳ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಪರಿಕರಗಳನ್ನು ಸರಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀವಿ. ಆದರೆ ಮನೆಯಲ್ಲಿ ಒಂದು ವಸ್ತು ಸದಾ ಇರಲೇಬೇಕು. ಅದಿದ್ದಾಗ ಆ ಮನೆಯಲ್ಲಿ ಶುಭ ಸೂಚಕ, ಮಂಗಳ ಸೂಚಕ. ಎಲ್ಲೋ ಒಂದು ಕಡೆ ಆ ಮನೆಗೆ ಯಾವುದೇ ದೃಷ್ಟಿ ತಗಲೋದಿಲ್ಲ. ಅದರ ಜೊತೆಗೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಓಡಾಡೋದಿಲ್ಲ, ಋಣಾತ್ಮಕ ಶಕ್ತಿಗಳು ಓಡಾಡೋದಿಲ್ಲ. ಮನೆಯಲ್ಲಿ ಸಂತೃಪ್ತಿ ಇರುತ್ತೆ, ಸದಾ ಆ ಮನೆ ಆಕರ್ಷಣೀಯವಾಗಿರುತ್ತೆ, ಆಕರ್ಷಣೆ ಇರುತ್ತೆ. ಏನು ಆ ವಸ್ತು ನಮಗೆಲ್ಲ ಗೊತ್ತು, ಆದರೆ ನಿರ್ಲಕ್ಷ್ಯತನ ಅಥವಾ ನಾವು ಏನೋ ಇರಬೇಕಾ, ಆಯ್ತು ಬಿಡಿ ಅಂದ್ಕೊಳ್ಳೋ ಮನಸ್ಸಿರ್ಬೋದು. ಆದರೆ ಇವತ್ತಿನ ದಿವಸ ಈ ವಿಷಯವಾಗಿ ಸ್ವಲ್ಪ ನಾವು ಅದನ್ನು ಪರಿಶೀಲನೆ ಮಾಡಿದ್ದೆ ಆದರೆ ಆ ಮನೆಯಲ್ಲಿ ಪ್ರತಿಯೊಂದು ಕೂಡ ನಮಗೆ ಶುಭ ಆಗುತ್ತೆ. ಅದುವೇ ಅಕ್ಷತೆ. ಅಕ್ಷತೆ ನೀವೆಲ್ಲರೂ ಗಮನಿಸಿದ್ದೀರಾ? ಶುಭ ಕಾರ್ಯಗಳಲ್ಲಿ ಉಪನಯನ ಇರ್ಬೋದು, ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮಂಗಳ ಕಾರ್ಯಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಎಲ್ಲ ಕಡೆ ಅಕ್ಷತೆ ಇಲ್ಲದೆ ಇದ್ದರೆ ಏನೂ ನಡೆಯೋದಿಲ್ಲ. ಅಕ್ಷತೆ ಇರಲೇಬೇಕು. ಆಶೀರ್ವಾದಕ್ಕಿರ್ಬೋದು, ಪ್ರತಿ ವಿಷಯದಲ್ಲೂ ಕೂಡ ಅಕ್ಷತೆ ಬೇಕೇ ಬೇಕು. ಆ ಅಕ್ಷತೆ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವಲ್ಪ ಮಟ್ಟಿಗಾದರೂ ಒಂದು ಚಿಕ್ಕ ಡಬ್ಬಿಯಲ್ಲಿ, ಒಂದು ಸಣ್ಣ ಇದರಲ್ಲಾದರೂ ಅಕ್ಷತೆ ಇರಲೇಬೇಕು. ಅದೂ ಸಹ ದೇವರ ಮನೆಯಲ್ಲಿ ಅಕ್ಷತೆ ಇರಲೇಬೇಕು. ಅಕ್ಷತೆ ಇರೋದ್ರಿಂದ ನಮಗೇನಾಗುತ್ತೆ, ನಾವು ಅಕ್ಷತೆಯ ಹೆಸರು ಸಾಮಾನ್ಯವಾಗಿ ಎಲ್ಲ ಹೇಳ್ತೀವಿ, ಆದರೆ ಅದ್ರ ಬಗ್ಗೆ ಗಮನ ಕೊಡೋಕ್ಕೆ ಹೋಗಿರಲ್ಲ. ಇವತ್ತಿನ ದಿವಸ ಸ್ವಲ್ಪ ಪರಿಶೀಲನೆ ಮಾಡಿದ್ದೆ, ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಅಕ್ಷತೆಗೆ ಅಷ್ಟು ಪ್ರಾಶಸ್ತ್ಯ ಬಂದಿದ್ದೆ ರಾಯರಿಂದ, ಗುರುರಾಯರ ಒಂದು ಅಕ್ಷತೆ. ಇವತ್ತಿನ ದಿವಸ ಆ ವ್ಯಕ್ತಿ ಇನ್ನೇನು ನಿಸ್ತೇಜನಾಗಿ ಸಾಯುವ ಮನುಷ್ಯ ಕೂಡ ಎದ್ದು ಓಡಾಡಿದ್ದಾನೆ. ಅಷ್ಟೊಂದು ಪವಾಡಗಳು ಕೂಡ ಅಕ್ಷತೆಯ ಮುಖೇನ ನಡೆದಿದೆ. ಈ ಅಕ್ಷತೆಯನ್ನು ಮನೆಯಲ್ಲಿಟ್ಕೊಂಡಾಗ ಪ್ರಯಾಣ ಕಾಲದಲ್ಲಿ ಅಕ್ಷತೆಯನ್ನು ವಾಹನದಲ್ಲಿ 4 ಅಕ್ಷತೆ ಹಾಕೋದು, ಅಥವಾ ಪ್ರಯಾಣ ಕಾಲದಲ್ಲಿ ತಮ್ಮ ಜೋಬಿನಲ್ಲಿ ಅಕ್ಷತೆ, ಪರ್ಸ್ನಲ್ಲಿ ಅಕ್ಷತೆ, ಉದ್ಯೋಗಕ್ಕೆ ಹೋಗುವಾಗ ಅಕ್ಷತೆಯನ್ನು ತಲೆಯ ಮೇಲೆ 2 ಹಾಕ್ಕೊಂಡು ಹೋಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಅಕ್ಷತೆಯ ಮುಖೇನ ಆಶೀರ್ವಾದ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ. ಇದೆಲ್ಲೋ ನಿಜನಂದರೆ ಪ್ರತಿಯೊಂದು ಕೂಡ ಸನಾತನೋ ನಿತ್ಯ ನೂತನ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕೂಡ ಸತ್ಯವಾದದ್ದು, ಅನುಭವಪೂರ್ವಕವಾದದ್ದು ಅಂತೂ ಕೂಡ ಹೇಳ್ತಾ ಈ ಒಂದು ಶಾಸ್ತ್ರಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಪಂಡಿತರೇ ಹೇಳಿದ್ದಾರೆ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡಿರಿ. ಆ ಅಕ್ಷತೆ ಬೇರೆ ಎಲ್ಲೋ ಅಂತ ಅಂದಿದ್ದಾದರೆ ಅದು ನಿಮ್ಮಿಷ್ಟ, ಆದರೆ ನೀವೇ ತಯಾರಿ ಮಾಡ್ಕೊಳ್ಳೋದು ಅಕ್ಷತೆಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಸೌಭಾಗ್ಯದ ಸಂಕೇತ ಅಂತ ಹೇಳುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಹಣವನ್ನು ಆಕರ್ಷಿಸುತ್ತೆ, ಒಳ್ಳೆಯ ಮನಸ್ಸುಗಳನ್ನು ಪ್ರತಿಬಿಂಬಿಸುತ್ತೆ. ಏನೋ ಕೋಪ ಮಾಡ್ಕೊಳ್ಳೋಕೆ ಹೋದಾಗ ನಾವೇ ಪ್ರಶಾಂತ ಆಗಿಬಿಡ್ತೀವಿ ಆ ಮನೆಯಲ್ಲಿ. ಅಷ್ಟು ಪ್ರಭಾವ ಅಕ್ಷತೆಗಿದೆ. ಎಷ್ಟೋ ಸರಿ ರೋಗಿಗಳು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ 2 ಅಕ್ಷತೆ ಕಾಳನ್ನು ಹಾಸಿಗೆ ಕೆಳಗಡೆ ಹಾಕಿದ್ರೆ ಅವ್ರಿಗೆ ಎಷ್ಟೋ ತೇಜಸ್ಸು, ಅವ್ರಿಗೆಲ್ಲೋ ಒಂದು ಶಕ್ತಿ, ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಟೋಗ್ಬಿಡುತ್ತೆ. ಇನ್ನು ಪುಸ್ತಕ ಕಪಾಟುಗಳಲ್ಲಿ, ಮಕ್ಕಳು ಓದೋ ಪುಸ್ತಕ ಕಪಾಟುಗಳಲ್ಲಿ ಅಕ್ಷತೆ ಹಾಕ್ಬಿಟ್ರೆ ಆ ಓದೋದಕ್ಕೆ ಅವರಿಗೆ ಉತ್ತೇಜಿಸುತ್ತೆ. ಹಾಗಾಗಿ ಬೀರುವಿನಲ್ಲಿರ್ಬೋದು, ಹಣಕಾಸಿನ ವಹಿವಾಟಿನ ಜಾಗದಲ್ಲಿರ್ಬೋದು ಅಕ್ಷತೆಯನ್ನು ಹಾಕಿ, ಅದರ ಜೊತೆಗೆ ನೀವು ಸಾಧ್ಯವಾದರೆ ರಾಯರ ಅಕ್ಷತೆಯನ್ನು ಮಿಕ್ಸ್ ಮಾಡಿ, ದೇವತಾ ಅಕ್ಷತೆಯನ್ನು ಮಿಕ್ಸ್ ಮಾಡಿ, ಗುರುಗಳು ಮಠಗಳಲ್ಲಿ ಕೊಟ್ಟಿರೋ ಅಕ್ಷತೆಯನ್ನು ಅವೆಲ್ಲವನ್ನು ಅದರಲ್ಲಿ ಇಟ್ಕೊಂಡಾಗ ಅದು ನಮಗೆ ನಿಜವಾಗ್ಲೂ ನಮ್ಮ ಆಯಸ್ಸು 120 ವರ್ಷ. ಎಷ್ಟೋ ಜನರಿಗೆ ಇಲ್ಲಿವರೆಗೂ ಬರಲ್ಲ. ಅಲ್ಲಿವರೆಗೂ ಬರೋದು ಯಾಕೆ ಅಂದರೆ ಆಚಾರ ವಿಚಾರ, ಸಂಸ್ಕೃತಿ, ಪರಿಪಾಲನೆ, ದೈವಭಕ್ತಿ ಇರೋರು ಆ 120ವರೆಗೂ ಹೋಗ್ತಾರೆ. ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಎಲ್ಲವನ್ನು ಕೂಡ ತಿರಸ್ಕರಿಸುವವರು ಮಧ್ಯೆ ಕಟ್ಟಾಗ್ತಾರೆ. ಆದರೆ ಕಟ್ಟಾಗಿ ಜವಾಬ್ದಾರಿಗಳನ್ನು ಬಿಟ್ಟು ಹೊರಟೋಗ್ತಾರೆ. ಜವಾಬ್ದಾರಿಗಳ ನಿರ್ವಹಣೆಗೆ ನಾವು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.